ನಮಸ್ಕಾರ ಕರ್ನಾಟಕ ಜನತೆ, ನನ್ನ ಮತ್ತೊಂದು ಹೊಸ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಸೊ ಗೈಸ್, ಇವಾಗ ಮಧ್ಯಾಹ್ನ ಟೈಮ್ ಎಷ್ಟು? ಮಧ್ಯಾಹ್ನ 11:15 ಟೈಮು. ನಮ್ಮ ಅಪ್ಪ ಯಾವುದೋ ಒಂದು ಕೆಲಸ ಹೇಳಿದ್ದಾರೆ, ಲೈಕ್ ಮೆಜೆಸ್ಟಿಕಲ್ಲಿ ಹೋಗ್ಬಿಟ್ಟು ಏನೋ ಇಸ್ಕೋಬೇಕು. ಸೊ ಅದಕ್ಕೆ ನಾನು ಹೋಗ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ನೋಡೋಣ, ಅಲ್ಲಿ ಹೋಗೋಣ ಫಸ್ಟ್ ಇವಾಗ ಮೆಜೆಸ್ಟಿಕ್ಗೆ. ಸೊ ಗಾಯ್ಸ್, ಫೈನಲಿ ಬಂದ್ವಿ ಲೊಕೇಶನ್ಗೆ. ಹೋಗ್ಬಿಟ್ಟು ಇವಾಗ ಲೈಕ್ ನಮ್ಮ ಅಪ್ಪ ಡ್ಯೂಟಿ ಇದ್ದದ್ದೇನೋ ಇಸ್ಕೊಳ್ಬೇಕು. ಸೊ ಅದಕ್ಕೆ ಬಂದಿದ್ದೀವಿ. ನೋಡಿ, ಇಲ್ಲೇ ಕಿರಣ್ ಪೊಲೀಸ್ ಸ್ಟೋರ್. ಇಲ್ಲಿ ಐಟಮ್ ಇಸ್ಕೊಂಡು ನೋಡೋಣ. ಗಾಯ್ಸ್, ಅಷ್ಟು ದೂರದಿಂದ ಇದೊಂದು ಇಸ್ಕೊಳಕ್ಕೆ ಬಂದಿರೋದು ನಾವು ಇಲ್ಲಿಗೆ. ಆ ಬಿಸಿಲಲ್ಲಿ ಹೆಂಗೆ ಹೋಗೋದು? ಆ ಬಿಸಿಲಲ್ಲಿ ಇದೊಂದು ಇಸ್ಕೊಳಕ್ಕೆ ಬಂದಿದ್ದೀವಿ. ನೋಡೋಲ್ಲ ಹೋಗಿ ಹೆಂಗೆ ಉಳಿತೈತೆ ಶೈನಲ್ಲಿ ಹೋಗು. ಗೈಸ್, ಅದು ಲೈಕ್ ಏನಾರ ಸುಡ್ತಾ ಇದ್ರೆ ಮೇಲೆ ಬರುತ್ತೆ ಗೊತ್ತಾ, ಅಬೆ ಥರ ರೋಡಲ್ಲಿ ನೋಡ್ತಾ ಇದೀವಿ. ಆ ಥರ ಅಬೆ ಫುಲ್ಲು, ಎಲ್ಲ ಕಡೆ ಫುಲ್ಲು ಹಿಂಗೆ ಒಂಥರ ಬೆಂಕಿ ಬರೋ ಥರ ಅಬೆ ಬರ್ತಾ ಇದೆ ರೋಡಲ್ಲಿ. ಸೈಕು. ಅಯ್ಯೋ, ಬಿದ್ದೈತದೆ. ಇವಾಗ ಬಂದಿದ್ದೀವಿ, ಗಾಡಿ ತಗೊಂಡು ಮತ್ತೆ ಹೊರಡೋದು ಇವಾಗ ಸೀದಾ ಮನೆಗೆ. ಅಷ್ಟೇ, ಇದೊಂದೇ ಕೆಲಸ. ಇದೊಂದು ಇಸ್ಕೊಳ್ಳೋಕ್ಕೆ ಬಂದಿದ್ದು. ಇಸ್ಕೊಂಡಿದ್ದೀವಿ, ಹೊಡೋಣ ಇವಾಗ. ಬಿಸಿಲಿಗೆ ವಾಟರ್ ಮೆಲನ್ ತಿಂತಾಯಿದ್ದೀವಿ. ತಿನ್ಕೊಂಡು ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಟು ಮತ್ತೆ ಹೋಗ್ಬೇಕು. ಗಾಯ್ಸ್, ಹೆವಿ ಬಿಸಿಲು ಅಂದ್ಕೊಳ್ಳಿ, ಆಗ್ತಾನೆ ಇಲ್ಲ. ನಾನು ಬೇರೆ ಹೆಲ್ಮೆಟೇ ಬಿಚ್ಚಿಲ್ಲ, ಸೈಕು. ಸೊ ಇದು ತಿನ್ಕೊಂಡು ಹೊಡೋಣ ಇವಾಗ. ಎಲ್ಲ ನಮ್ಮದೇ ಇದು. ಸೊ ಗಾಯ್ಸ್, ಗಾಡಿ ರೆಡಿ ಆಗ್ತಾ ಇದೆ. ಇವತ್ತು ಕೊಡ್ತಾರೆ ಪಕ್ಕ. ನೋಡ್ಕೊಂಡು ಬಂದಿದ್ದೀನಿ, ಎಲ್ಲ ಪಾರ್ಟ್ಸ್ ಎಲ್ಲ ತಂದಿಕ್ಕಿದ್ದಾರೆ. ಏನಿಲ್ಲ, ಫಿಟ್ ಮಾಡಬೇಕಷ್ಟೇ. ಊಟ ಮಾಡಿಬಿಟ್ಟು ಫಿಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಫಿಟ್ ಮಾಡಿಕೊಳ್ಳಿ. ಹೋಗ್ತಾ ಇವಾಗ ಮನೆಗೆ. ಬಿಸಿಲಲ್ಲಿ ಫುಲ್ ಬಿಸಿಲು. ಆಯ್ತು ತಲೆ ಕೆಡ್ಸ್ಕೋಬೇಡ. ಯಾವುದೋ ಏನೋ ಹೇಳ್ದಲ್ಲ, ಅಲ್ಲಿ ಯಾರೋ ಯಾವ ಥರ ಗೊತ್ತಾ, ಯಾವುದೋ ಆ್ಯಕ್ ಯೂಸ್ ಮಾಡ್ಕೊಬಿಟ್ಟು ಹೊಡೆಯೋದು ನಮಗೆ. ಆಯ್ತು, ಫ್ರೀ ಫೈರಲ್ಲಿ ಆ್ಯಕ್ ಯೂಸ್ ಮಾಡ್ಕೊಂಡು ಹೊಡೆಯೋದು, ಹೊಡೆದ್ಬಿಟ್ಟು ನಮ್ಗೆ ಹೇಳೋದು ಆಡಕ್ಕೆ ಬರಲ್ಲ, ಗಿಡಕ್ಕೆ ನಿಧಾನಕ್ಕೆ ಹೋಗೋದು, ಬರಲ್ಲ, ಗಿಡಕ್ಕೆ ಬರಲ್ಲ ಅಂತ ಹೇಳೋದು. ಏನು ದೊಡ್ಡಿದ್ದು ಇವನು. ಏನು ಡೈಲಿ ನನಗೆ ಜಡಿಗ್ತಾ ಇದೆ. ಗಾಯ್ಸ್, ಇದೇನು ಗೊತ್ತಾ ಡೈಲಿ ಮಾಡೋದು ಇದೆಲ್ಲ ಅನ್ನೋದು. ಇವಾಗ ಮಾಡಿ ನೀನು ನೋಡೋಣ. ಈ ಥರನ? ಹೌದಾ, ನಾನು ಕೊಡ್ಲಾ ಇವಾಗ ಕೆಲಸ? ನಾನು ಹಿಡ್ಕೊಂಡು ಅದಕ್ಕೆ ಗಟ್ಟಿ ಹಿಡ್ಕೊಂಡಿದ್ದೀನಲ್ಲ. ನೀನ್ ಮಾಡ್ಬೇಕಾದ್ರೆ ಯಾರಿಗಾದ್ರೂ ಏನಾರ ಪ್ರ್ಯಾಂಕ್ ಮಾಡ್ಬೇಕಂತೆ. ಇವನ್ಗೆ ಮಾಡೋಣ ಪ್ರ್ಯಾಂಕು. ಐಸ್ ಕ್ರೀಮ್ ಅನ್ಕೊಂಡು ಅದು ಬರ್ತಡೇ ಹಿಂಗ್ ಹೊಡಿತಾರ, ನಿಂಗೆ ಅದು 10 ರೂಪಾಯಿ ಬರುತ್ತಲ್ಲ, ಅದು ಆರೆಂಜ್ ಕಲರ್ದು. ಅದು ಇಸ್ಕೊಂಡು ಅದ್ರ ಹೊರಗಡೆ ಸ್ಪ್ರೇ ತುಂಬಿಸ್ಬಿಡ, ಅರ್ಗಂತ ತಿನ್ನಿಸ್ಬೇಕು. ಯಾರಿಗೆ ತಿನ್ಸಾನ? ಚೆನ್ನಾಗಿಲ್ವಾ ಐಡಿಯಾ? ಪರ್ಫೆಕ್ಟ್ ಅನ್ಕೋ. ಯಾರಿಗೆ ತಿನ್ಸಾನ ಅದನ್ನ ಇವಾಗ? ಏನ್ ಮಾಡ್ಬೇಕು ಗೊತ್ತಾ, ಕೆಳಗಡೆ ಒಂದ್ ಸ್ವಲ್ಪ ಸಗಣಿ ಹಾಕ್ಬೇಕು, ಅದ್ರ ಮೇಲ್ಗಡೆ ಸ್ಪ್ರೇ ಹಾಕ್ಬೇಕು, ಹಾಕ್ಬಿಟ್ಟು ಕಿಶೋರ್ ಗಡಿ ಕಷಾಯ ಯಾವ ತರ ಇರುತ್ತೆ ಹೇಳು. ನೋಡೋಣ ಗೈಸ್, ಮಾಡೋಣ ಪ್ರ್ಯಾಂಕ್. ಯಾರಿಗಾದ್ರು ಮಾಡೋಣ. ಸೋಮವಾರದಿಂದ ಒಂದೊಂದೇ ಪ್ರ್ಯಾಂಕ್ ಈಚೆ ಬರುತ್ತೆ. ಅನ್ಕೋತೀವಿ ಅಷ್ಟೇ ಗೈಸ್. ಸೋಮವಾರದಿಂದ ಅಂತ ಏನು ಮಾಡೋಕ್ಕಾಯ್ತಲ್ಲ. ದಿನ ನಾನು ಮಾಡೋಣ ಒಳ್ಳೊಳ್ಳೆ ಕಂಟೆಂಟ್. ಅತಿ ಶೀಘ್ರದಲ್ಲಿ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಮಾಡೋಣ. ಆ್ಯಂಡ್ ಇವಾಗ ಏನು ಅಂದರೆ, ಇಷ್ಟೊತ್ತು ಮನೇಲಿ ಲೈಕ್ ಫ್ರೀ ಫೈರ್ ಆಡ್ಕೊಂಡು, ಇವಾಗ ಇನ್ನೂ ಆಡ್ತೀವಿ. ಇವತ್ತು ನೈಟ್ ಬೇಜಾನಿದೆ. ಇವತ್ತು ನೈಟ್ ಒಂದು ಅರ್ಧ ಗಂಟೆ ಮಲ್ಕೊಂಡೆ, ಮತ್ತೆ ಎಚ್ಚರ ಆಗೋಯ್ತು. ಆ್ಯಂಡ್ ಇವ್ನು ಫೋನ್ ಮಾಡ್ದ, ಬಾ ಆಚೆ ಹೋಗಿ ಬರೋಣ ಅಂತ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಮನೆಗೆ ನೀರೆಲ್ಲ ತೊಗೊಂಡೋಗ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಗೈಸ್, ಏನು ಗೊತ್ತಾ, ಗಾಡಿ ಅವ್ನು ಇವತ್ತು ಬೇಕು ಹೊರದ್ಬಿಟ್ಟ. ನಾಳೆ ಬೆಳಗ್ಗೆ ಬರ್ಬೇಕಂತೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಬನ್ರಿ, ಎತ್ಕೊಂಡು ಹೋಗ್ರಿ ಅಂತ ಹೇಳಿದ್ದಾನೆ. ನಾಳೆ ಅದೊಂದು ದೇವಸ್ಥಾನದಲ್ಲಿ ಒಳ್ಳೆ ಕಂಟೆಂಟ್ ಇರುತ್ತೆ, ಎಲ್ಲ ಮಾಡ್ತೀವಿ ಬಿಡ್ರಿ. ನಾಳೆ ದೇವಸ್ಥಾನಕ್ಕೆ ಹೋಗಿ ಗಾಡಿ ಪೂಜೆ ಮಾಡ್ಸೋಣ. ನನ್ನ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ಡ್ಯೂಟಿ ಮಾಡಿದೆ ಕರೆಕ್ಟಾಗಿ.
ಲೈಕ್ ಇವಾಗ 30,000 ಅರ್ನ್ ಮಾಡಬೇಕು. ಇಲ್ಲ ಅದೇ ಕಂಟೆಂಟ್ ಮಾಡ್ಬಿಡ್ಲಾ ಗೋಕುಲ್ ಏನಂತೀಯ? ಅರ್ನಿಂಗ್ 30,000 to 40,000 ಇನ್ 1 month. 40 ಹಾ 40K. ಅರ್ನಿಂಗ್ 40K ಇನ್ 1 month ಮಾಡೋಣ. ಯಾರು 40K ಯಾರು 40K ಮಾಡಲ್ವೋ ಅವ್ರು ನಮ್ ಇಡೀ ಇದಕ್ಕೇನೆ ನಮ್ ಜೊತೆ ಯಾರು ಇರ್ತಾರೋ ಅವ್ರೆಲ್ಲಾರ್ಗು ಎಲ್ಲೊಂದು ಕರ್ಕೊಂಡು ಹೋಗ್ಬಿಟ್ಟು ಪಾರ್ಟಿ ಕೊಡಿಸ್ಬೇಕು ತಿಂಗಳಿಗೆ ಒಂದ್ಸರಿ. ಸರಿ, ಅವ್ರು ಏನ್ ಹೇಳ್ತಾರೋ ಅದನ್ನ ಕೆಲಸ ಅವ್ರು ಮಾಡ್ಬೇಕು. ಸರಿ ಗೈಸ್, ಏನ್ ಮಾಡ್ತೀನಿ ಗೊತ್ತಾ? ಲೈಕ್ ನೆಕ್ಸ್ಟ್ ವೀಕಿಂದ 1 ವೀಕ್ಗೆ 4 ವೀಕ್ಸು, 4 ವೀಕಲ್ಲಿ 1 ವೀಕು ಇದು ಮಾಡೋದು ಏನು, 1 ವೀಕ್ಗೆ 12,000 ಮಾಡ್ಬೇಕು ಅರ್ನಿಂಗ್ಸು. ಸೊ ಇಲ್ಲೆಲ್ಲ ನೀನ್ 4 ವೀಕ್ ಟೈಮ್ ಇರುತ್ತೆ. 4 ವೀಕಲ್ಲಿ 40K ನೀನ್ ಅರ್ನ್ ಮಾಡ್ಬೇಕು, ತೋರಿಸ್ಬೇಕು. ಹಂಗ್ ತೋರಿಸಿಲ್ಲ ಅಂದ್ರೆ ನೀನು ನಾವು ಎಲ್ಲಿ ಕರ್ಕೊಂಡು ಫ್ರೀ ಕೊಡಿಸ್ತೀವಿ ಅಲ್ಲಿ ಎಷ್ಟು ಬಿಲ್ ಆಗ 10,000ನೇ ಆಗ್ಲಿ 5,000ನೇ ಆಗ್ಲಿ ಬಿಲ್ ಕಟ್ಟಿ ಕೊಡ್ಬೇಕು. ಗೈಸ್ ಸ್ಟೇ ಟ್ಯೂನ್ಡ್. ತೋರಿಸ್ತೀನಿ ಮಾಡ್ದಿಲ್ಲ. ಅರ್ನ್ ಮಾಡ್ಬೇಕು ಅಂದ್ರೆ ಹೆಂಗ್ ಅರ್ನ್ ಮಾಡ್ಬೇಕು ಅಂತ, ಕಷ್ಟಪಟ್ರೆ ಯಾವ ತರ ದುಡ್ಡು ಮಾಡ್ಬೋದು ಅಂತ ತೋರಿಸ್ತೀನಿ. ನಾನು ಅಸೆಪ್ಟ್ ಮಾಡ್ತೀನಿ ಇದನ್ನ. ಲೆಟ್ಸ್ ಗೋ. ಸೊ ಗೈಸ್, ಆಚೆ ಕಡೆ ಒಂದು ರೌಂಡ್ ಸುತ್ತಾಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಏನು ಮಾಡೋಣ ಅಂತ ಗೊತ್ತಾಗ್ತಲ್ಲ. ಏನು ಮಾಡೋಣ ಗೋಪಾಲ್? ಅದೇ ಏನು ಮಾಡೋಣ? ಏನ್ ಮಾಡೋದು? 8 ಪೂಲನ ಆಡಕ್ಕೆ ಹೋಗ್ಬೋದು, ಇಬ್ಬರೇ ಹೋದ್ರೆ ಬೇಜಾರಲ್ಲಿ. ಏನು ಮಾಡೋದು ಗಾಯ್ಸ್, ಏನು ಮಾಡೋದು? ನನ್ನ ಯೂಟ್ಯೂಬಲ್ಲಿ ರೀಚ್ ಆಗ್ತಲ್ಲ, ಜಾಸ್ತಿ ಜನರಿಗೆ ರೀಚ್ ಆದರೆ ಲೈಕ್ ಕಮೆಂಟ್ಸ್ ಯಾರನ್ನ ಕಮೆಂಟ್ಸ್ ಮಾಡಿದ್ರೆ ಈ ಥರ ಮಾಡಿ ಬ್ರೋ ಚಾಲೆಂಜು ಅಂತ ಏನಾರ ಮಾಡಿದ್ರೆ ಮಾಡ್ಬೋದು. ಡೈಲಿ 20 ವ್ಯೂಸು 30 ವ್ಯೂಸು. ಇವಾಗ ಗೊತ್ತಾಗ್ತಾ ಇದೆ ವ್ಲಾಗರ್ಸ್ ಕಷ್ಟ ಏನು ಅಂತ. ನಾನು ಸ್ಟಾರ್ಟಿಂಗಲ್ಲಿ ಅಂದ್ಕೊಳ್ತಾ ಇದ್ದೆ ಈಸಿ ಬಿಡಿದು ವ್ಲಾಗಿಂಗ್ ಅಂದರೆ, ಲೈಕ್ ಏನು ಬೆಳಗ್ಗೆನ ಸಾಯಂಕಾಲ ಗಂಟೆ ಸುತ್ತಾಡೋದು, ಅದನ್ನೇ ವ್ಲಾಗ್ ಮಾಡೋದು. ಇಟ್ಸ್ ನಾಟ್ ಈಸಿ ಬ್ರೋ, ಇಟ್ಸ್ ನಾಟ್ ಈಸಿ. ಜಸ್ಟ್ ವಿ ಥಿಂಕ್ ಲೈಕ್ ನಾವು ಅನ್ಕೊತೀವಿ ಅಷ್ಟೇ ಈಸಿ ಮಾಡಿಬಿಡ್ಬೋದು ಅಂತ. ವ್ಲಾಗಿಂಗ್ ಸ್ಟಾರ್ಟ್ ಮಾಡಿ 30 ಡೇಸ್ ಮಾಡಿ ಗೊತ್ತಾಗುತ್ತೆ ಏನು ಕಷ್ಟ ಅಂತ. ಸುಮ್ಮನೆ ಅನ್ಕೊಳ್ಳೋದಲ್ಲ. ಆದ್ರೂ ಬಿಡಲ್ಲ, ನಕ್ಕನ್ 365 ಡೇಸ್ ಚಾಲೆಂಜ್ ಮುಗಿಸ್ತೀನಿ. ಆಗಿದ್ದು ಹಾಕ್ಬಿಡ್ಲಿ, ಆಕಾಶ ಕೆಳಗಾಗಲಿ ಭೂಮಿ ಮೇಲಾಗಲಿ ಮಾಡ್ತೀನಿ, ಮಾಡೋಣ. ಸ್ಟೇ ಟ್ಯೂನ್. ಇಷ್ಟೊತ್ತು ಮನೇಲಿ ಕುತ್ಕೊಂಡು ಫ್ರೀ ಫೈರ್ ಆಡ್ತಾ ಇದ್ವಿ ನಾನು ಮತ್ತು ಹೋಗ್ಕೊಂಡು. ಇವಾಗ ಎದ್ದು ಸ್ವಲ್ಪ ಆಚೆ ಕಡೆ ಹೋಗಿ ಟೀ ಮತ್ತು ಬಿಸ್ಕೆಟ್ ತಿನ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಮನೆಗೆ. ಇವತ್ತಿನ ಬ್ಲಾಗ್ ಇಲ್ಲೇ ಏನು ಮಾಡೋಣ. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಯಾರೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.